ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ 30, 2022. ಅವತ್ತು ಆ ಸಿನಿಮಾ ನೋಡಿರೋರೆಲ್ಲರಿಗೂ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೈ ಕೊಟ್ಟಿರುತ್ತೆ. ಬೇರೆ ಲ್ಯಾಂಗ್ವೇಜ್ಗೆ ಎಲ್ಲ ಮೊದಲೇ ರಿಲೀಸ್ ಮಾಡಿದ್ದಿಲ್ಲ, ಬಟ್ ಅಲ್ಲಿಂದ ಡಿಮ್ಯಾಂಡ್ ಕ್ರಿಯೇಟ್ ಆದ್ಮೇಲೆ ಮತ್ತೆ ಡಬ್ ಮಾಡಿ ರಿಲೀಸ್ ಮಾಡಿದ್ರು. ಕಾಂತಾರ ಎಕ್ಸ್ಪೆಕ್ಟೇ ಮಾಡದೇ ಇರೋ ರೇಂಜ್ಗೆ ರೀಚ್ ಆಯ್ತು. ಈಗ ಕಾಂತಾರ 2 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಚೆನ್ನಾಗಿದ್ರೆ ಅಷ್ಟೇ ಆಗಲ್ಲ, ಕಾಂತಾರ 1 ಸಿನಿಮಾನ ಮರ್ಸೋ ತರ ಇರ್ಬೇಕು. ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸಿನಿಮಾ ಚೆನ್ನಾಗಿದ್ರು ಆವರೇಜ್ ಅಂತ ಟಾಕ್ ಶುರು ಆಗ್ಬಿಡುತ್ತೆ, ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ. ಸೇಮ್ ಅದೇ ತರ ಇಲ್ಲಿ ನಾನ್ ಹೇಳೋ ಕೆಲವೊಂದು ಸಿನಿಮಾಗಳು ಫ್ಯಾನ್ಸ್ಗೆ ಬೇಜಾರು ತಂದಿರ್ತವೆ, ಇಲ್ಲ ಅವ್ರಿಗೆ ಮೂವಿ ಇಷ್ಟ ಆಗಿರಲ್ಲ. ಅವ್ರೇನೋ ಅನ್ಕೊಂಡ್ ಬಂದಿರ್ತಾರೆ ಥಿಯೇಟರ್ಗೆ, ಆದ್ರೆ ಅದು ಇನ್ನೇನೋ ಆಗಿರುತ್ತೆ. ಆ ತರ ಆಗಿರೋ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಮಾರ್ಟಿನ್. ಈ ಸಿನಿಮಾದ ಟೀಸರ್ ಚೆನ್ನಾಗಿತ್ತು, ಮತ್ತೆ ಟ್ರೈಲರ್ ಕೂಡ ಏನೋ ಮಾಡಿದ್ದಾರೆ ಅನ್ನೋ ಫೀಲ್ ತರಿಸಿತ್ತು. ಬಟ್ ಸಿನಿಮಾದ ಕಂಟೆಂಟ್ ಆಡಿಯನ್ಸ್ಗೆ ಇಷ್ಟನೇ ಆಗ್ಲಿಲ್ಲ. ಇವ್ರು ಬೇರೆ ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ಸಿನಿಮಾ ರಿಲೀಸ್ ಇದೆ ಅಂತ ಹೇಳಿದ್ರು. ಹಾಗೆ ಬೇರೆ ಕಂಟ್ರಿಯಿಂದ ಟ್ರೈಲರ್ ನೋಡಿ ಕಾಲ್ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಬಟ್ ಒನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಡಿಯನ್ಸ್ಗೆ ಇಷ್ಟನೇ ಆಗ್ಲಿಲ್ಲ. ಫ್ಯಾನ್ಸ್ಗೂ ಕೂಡ ತುಂಬಾ ಬೇಜಾರಾಯ್ತು. ಇನ್ನೂ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದು ಈ ಸಿನಿಮಾಗ ಅನ್ನೋ ಒಪಿನಿಯನ್ ಬಂತು. ಈಗ ಕೇಡಿ ಬರ್ತಾ ಇದೆ. ಆ ಸಿನಿಮಾಯಿಂದ ಧ್ರುವ ಸರ್ಜಾ ಅವರ ಮಾರ್ಕೆಟ್ ದೊಡ್ಡದಾಗ್ಲಿ, ಸಿನಿಮಾಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ನಂಬರ್ 2ಗೆ ಹೋಗೋಣ. ಮಾಸ್ಟರ್ ಪೀಸ್. ಈ ಸಿನಿಮಾ ಫ್ಯಾನ್ಸ್ಗೆ ಬೇಜಾರಾಗಿತ್ತು ಅಂತಲ್ಲ, ಬಟ್ ಯಶ್ ಅವರು ಭಗತ್ ಸಿಂಗ್ ರೋಲ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಸುದ್ದಿ ಇತ್ತು ರಿಲೀಸ್ಗೂ ಮುಂಚೆ. ಬಟ್ ಸಿನಿಮಾದಲ್ಲಿ ಅದು ಒಂದು ಭಾಗ ಅಷ್ಟೇ. ಸಿನಿಮಾದ ಕತೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡಿದ್ರು. ಅಂಡ್ ಸಿನಿಮಾ ಕೂಡ ಆವರೇಜ್ ಆಗಿ ಉಳ್ಕೊಳ್ತು. ನಂಬರ್ 3, ಕೋಟಿಗೊಬ್ಬ 3. ಈ ಸಿನಿಮಾ ಹಾಗೂ ಸಲಗ ಸಿನಿಮಾ ಒಂದೇ ಟೈಮಲ್ಲಿ ರಿಲೀಸ್ ಆಗಿತ್ತು. ಬಟ್ ಕೋಟಿಗೊಬ್ಬ ಸಿನಿಮಾ ಫ್ಯಾನ್ಸ್ಗೆ ಕನೆಕ್ಟ್ ಆಗ್ಲಿಲ್ಲ. ಹಾಗೆ ಸಿನಿಮಾದ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಕೆಲವೊಂದು ಇಶ್ಯೂಸ್ ಇಂದ ಶೋಗಳು ನಡೀಲಿಲ್ಲ. ಈ ತರ ಆದಾಗ ಫ್ಯಾನ್ಸ್ಗೆ ಬೇಜಾರಾಗೋದು ಸಹಜ. ಕಥೆಯ ವಿಚಾರದಲ್ಲಿ ಕೋಟಿಗೊಬ್ಬ 2 ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ಕ್ರೀನ್ ಪ್ಲೇ ಆಗ್ಲಿ ಮತ್ತೆ ಕತೆ ಎಂಗೇಜಿಂಗ್ ಆಗಿ ಇರಲಿಲ್ಲ. ಹಾಗಾಗಿ ಸಿನಿಮಾ ವರ್ಕ್ ಆಗ್ಲಿಲ್ಲ. ಅವರ ಫ್ಯಾನ್ ಬೇಸ್ ಇಂದ ಕಲೆಕ್ಷನ್ ತಕ್ಕಮಟ್ಟಿಗೆ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ನಂಬರ್ 4, ಕಬ್ಜಾ. ಕೇಮಿಯೋಗಳನ್ನ ಸಿನಿಮಾದಲ್ಲಿ ತರ್ತೀವಿ ಅಂದ್ರೆ ಕತೆಗೆ ಅದರ ಅವಶ್ಯಕತೆ ಇರಬೇಕು, ಒಂದೊಳ್ಳೆ ರೀಸನ್ ಇರಬೇಕು. ಬಟ್ ಕೆಲವು ಸಿನಿಮಾಗಳಲ್ಲಿ ಹೈ ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸಿದ್ರು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ವರ್ಕ್ ಆಗಿರ್ತವೆ. ಬಟ್ ಕಬ್ಜಾ ಸಿನಿಮಾದಲ್ಲಿ ಕೇಮಿಯೋಗಳು ರಾಂಗ್ ವೇಯಲ್ಲಿ ಪ್ರಮೋಟ್ ಆಯಿತು. ಜನರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ಸಿನಿಮಾ ಇನ್ನೇನೋ ಇತ್ತು. ಈ ಸಿನಿಮಾದ ಟ್ರೈಲರ್ನ KGF ಸಿನಿಮಾಗೆ ಕಂಪೇರ್ ಮಾಡ್ತಿದ್ರು. ಬಟ್ ಸಿನಿಮಾದ ಸ್ಕ್ರೀನ್ ಪ್ಲೇ, ಕತೆ ಯಾವುದು ಎಂಗೇಜಿಂಗ್ ಆಗಿ ಇರಲಿಲ್ಲ. ಅಂಡ್ ಸಿನಿಮಾದಲ್ಲಿ ಒಂದು ಹಾಡು ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣನ ಎಂಟ್ರಿ ಚೆನ್ನಾಗಿದೆ. ಬಟ್ ಹೋಲ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಯಾರಿಗೂ ಕನೆಕ್ಟ್ ಆಗಲಿಲ್ಲ. ನಂಬರ್ 5, ಕ್ರಾಂತಿ. ಈ ಹೆಸರು ಹೇಳಿದ ತಕ್ಷಣ ಕಮೆಂಟ್ ಮಾಡ್ಬಿಡ್ಬೇಡಿ. ಈ ಲೀಸ್ಟ್ಗೆ ಈ ಸಿನಿಮಾ ಯಾಕೆ ಅಂತ ಹೇಳ್ತೀನಿ. ದರ್ಶನ್ ಅವರ ವಿಷಯನ ಆಗ ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾ ಇರಲಿಲ್ಲ. ಈ ಸಿನಿಮಾ ದರ್ಶನ್ ಅವರಿಗೂ ಅವರ ಫ್ಯಾನ್ಸ್ಗೂ ಒಂದೊಳ್ಳೆ ಚಾಲೆಂಜ್ ಆಗಿತ್ತು. ಆ ಚಾಲೆಂಜ್ನ ಫ್ಯಾನ್ಸು ತುಂಬಾ ಮೆರೆಸ್ಬಿಟ್ರು. ಎಷ್ಟು ಯೂನಿಕ್ ವೇಗಳಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ ದರ್ಶನ್ ಅವರು ಎಲ್ಲ ಯೂಟ್ಯೂಬರ್ಸ್ಗೆ ಇಂಟರ್ವ್ಯೂ ಕೊಟ್ರು. ಸಿನಿಮಾ ಬರ್ತಾ ಇದೆ ಅಂತ ನ್ಯೂಸ್ ಚಾನೆಲ್ ನೋಡದೇ ಇರೋರ್ಗೂ ರೀಚ್ ಆಗೋ ಥರ ಮಾಡಿದ್ರು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ದರ್ಶನ್ ಅವರ ಫ್ಯಾನ್ಸ್. ಬಟ್ ಸಿನಿಮಾ ಇನ್ನ ಚೆನ್ನಾಗಿದ್ದಿದ್ರೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕ್ರಾಂತಿ ಬರೋ ಟೈಮಲ್ಲಿ ಕಾಟೇರ ಬಂದಿದ್ರೆ ಫ್ಯಾನ್ಸ್ಗೆ ಹಬ್ಬ ಆಗಿರೋದು. ಇದು ನನ್ನ ಪಾಯಿಂಟ್. ಹಾಗಾಗಿ ಈ ಸಿನಿಮಾನ ಈ ಲಿಸ್ಟ್ಗೆ ಸೇರಿಸಿದ್ದೀನಿ. ನಂಬರ್ 6, ಗಾಳಿಪಟ 2. ಈ ಸಿನಿಮಾ ಒಂದು ಕ್ಲಾಸಿಕ್ ಸಿನಿಮಾದ ಟೈಟಲ್ ಇಟ್ಕೊಂಡು ಬರ್ತಾ ಇದೆ. ಯಾರು ಗಾಳಿಪಟ ಸಿನಿಮಾನ ತುಂಬಾ ಇಷ್ಟಪಡ್ತಾರೋ ಅವರಿಗೆ ಈ ಸಿನಿಮಾ ಬೇಜಾರು ಮಾಡಿದಂತೂ ನಿಜ. ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಒಂದು ಸಿನಿಮಾ ಜನಕ್ಕೆ ಇಷ್ಟ ಆಗಿದೆ ಅಂದ್ರೆ ಅದಕ್ಕಿಂತ ಮೀರಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಗಾಳಿಪಟ 2 ಚೆನ್ನಾಗಿದ್ರು ಗಾಳಿಪಟ ಕೋರ್ ಫ್ಯಾನ್ಸ್ಗೆ ಇಷ್ಟ ಆಗಿಲ್ವೇನೋ ಅನ್ನೋದು ನನ್ನ ಒಪಿನಿಯನ್. ಆ ಥರ ಮೂವಿ ಮತ್ತೆ ಬರೋದು ಕಷ್ಟನೇ, ಯಾಕಂದ್ರೆ ಅದು ಮಾಡೋದಲ್ಲ, ಆಗೋದು. ಇದಾಗಿದೆ ಇವತ್ತಿನ ಕಂಟೆಂಟ್. ವಿಡಿಯೋನ ಲೈಕ್ ಮಾಡಿ, ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.